ವಾ ಇಷ್ಟರ ಆರಾಮ್ ತಪ್ಪಾಗ್ತದ. ದೇವ್ರಿಗೆ ಹೋಗಿ ಮಾಳಿಂಗರಾಯಾಗ ನಮಸ್ಕಾರ ಮಾಡಿ ದವಾಖಾನಿಗೆ ಹೋಗಿ ಬರ್ತೀವಿ. ಮತ್ತೆ ಮಾಳಿಂಗರಾಯ, ನನ್ನ ಮೈಯಾಗಿನ ಜಟ್ ಎಲ್ಲ ಕಡಿಮೆ ಆಗಂಗೆ ಮಾಡಪ್ಪ, ದವಾಖಾನಿಗೆ ಹೊಂಟೀನಿ. ಏನು ಮಾಡಪ್ಪ, ಹೊಟ್ಟೆ ತ್ರಾಸ ಆದಿತ್ತು ನನಗೂ. ಮಾಡಪ್ಪ, ಒಟ್ಟು ಹಾರು ಮಾಡಪ್ಪ. ಡಾಕ್ಟ್ರ್ ಅಂತೆಗೆ ಹೋಗ್ಬಿಡ್ದು, ಒಟ್ಟು ಪರಿಹಾರ ಮಾಡಿಬಿಟ್ಟು ನಾನು ಜಡ್ಡೆಲ್ಲ. ಡಾಕ್ಟ್ರ್ ಅಂತೆಗೆ ಹೋಗೋಣ, ಏನೂ ಇರಬಾರ್ದು. ಬೇ ಹೊಸ ಡಾಕ್ಟ್ರ್ ಇವ್ರಿಗೆ ಈಗ ಬಂದಾನ. ಬಟ್ ಡಾಕ್ಟ್ರ್ ಅಂತೆಗ್ರೆ ನಾವು ಹೊಂಟ್ರನ. ಬಟ್ ಡಾಕ್ಟ್ರ್ ಏನೂ ಇಲ್ಲ ಅಂತೇಳಿ ಕಳಿಸ್ಬೇಕಪ್ಪ. ಮಾಳಿಂಗರಾಯ ಜಯಂತಿ ಮಾಳಿಂಗರಾಯ ಕೋಣವ್ರು ಕಳಿಸಿದ್ದ. ಬಟ್ ನಾನು ಬೈಲ್ ಮಾಡಿರಪ್ಪ. ಒಟ್ಟು ಅಲ್ಲಿ ಹೋಗಿ ನೋಡೋಣ, ಏನೂ ಇರಬಾರ್ದು ನೋಡಿ ನನ್ನ ತೆಗೆ ಅಂತ. ಯವ್ವ, ಅಲ್ಲಿಂದ ನಡ್ಕೊಂಬರೋ ವಜ್ಜಾಯ್ತು. ದವಾಖಾನಿ ಬಂತಪ್ಪ, ಹೆಂಗಾರ ಮಾಡಿ ಆರಾಮಾದ್ರೆ ಸಾಕು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನೀ ಡಾಕ್ಟ್ರು, ನಾ ಡಾಕ್ಟ್ರು? ನೀವ್ರಿ ಸರ್, ನೀವ್ರಿ ಡಾಕ್ಟರ್ ಇದ್ರಿ? ಅಲ್ಲೇ ಕೂತಿ ಮಗನ ಮತ್ತೆ ಸೋ ಕೂತೀನ್ರಿ. ಹರಿ ಕಸ ಹುಡುಗಿ ಇಲ್ಲ? ಹ್ಞೂ ರೀ, ಸ್ವಚ್ಛ ಐತ್ ನೋಡ್ರಿ ಎಲ್ಲ. ಹೋಗ ಮೆಡಿಕಲ್ಗೆ ಹೋಗ. ನಿನ್ನ ಬರೆದು ಕೊಟ್ರಿ, ಇದು ಬಂದ ಇಲ್ಲಿ ನೋಡು. ಏನು ಓಂ ನಮಃ ಶಿವಾಯ ಮಾಳಿಂಗೇಶ್ವರ, ನೀನೇ ಕಾಪಾಡಬೇಕಪ್ಪ. ಚಲೋ ಚಲೋ ಗಿರೇಕ್ ಬರಲಿ. ಕುರ್ಸಾಲೆ ಮಂಗ್ಯಾನಗತ್ತೆ ಕೂತಿಲ್ಲ, ದನ ಕಾಯಕ್ ಹೋಗ. ಒಂದೆರಡು ಕತ್ತದ ಇನ್ನು ನೋಡ. ಅಲ್ಲೋ, ನಾ ಕುಂಡ್ರು ಜಾಗದಾಗ ಕೂತ್ ಕಿಸಿಂದ ಟೆತಸ್ಕೋಪ್ ಕೊಳ್ಳಾಕ್ ಹಾಕೊಂಡು ಏನು ಬುಕ್ಕ ಹಿಡ್ಕೊಂಡು ಕೂತಿ? ಇಲ್ಲ ಸರ್, ಏನು ಇಂಗ್ಲೀಷ್ ಕಲ್ತೇನ ಪಿಂಡ್ರಿಕೆ? ಸುಮ್ ಕೂತೀನಿ ಸರ್. ಒಂದು ಪೇಷಂಟ್ ಬರೋಲ್ಲ, ದೇವ್ರಿಗೆ ಹೋಗಿ ಬೇಡ್ಕೊಂಡು ಬರೋದು ಇಂಥದ್ದೇನ್ರಿ ಮಾಡ್ಯಾನಂದಿ. ನಿಮಗೆ ಏನು ಗೊತ್ತನ, ಪಗಾರ ಬರ್ತದೆ ತಿಂಗಳ ಸಾಕು. ಡಾಕ್ಟ್ರುಗಳು ಅಂದ್ರೆ ನಿಮ್ಗೆ ಏನು ಕಿಮ್ಮತ್ ಇರಂಗಿಲ್ಲ. ಇಲ್ಲ ಸುಮ್ ಕೂತೀನಿ ನೋಡ್ರಿ. ಏನು ಸುಮ್ಕೊಂಡಿರ್ತಿ ನೋಡಿ, ಯಾವ ಪೇಷಂಟ್ ಬರ್ತಾರೆ ಬೇಡ್ಕೋ ಇವತ್ತ. ಹ್ಞೂ ಸರ್, ಹ್ಞೂ. ಮೆಡಿಕಲ್ಗೆ ಹೋಗಿ ಬಾ ಹೇಳಿನಿ. ಹ್ಞೂ ಮತ್ತೆ ಕೂತ ಬಿಟ್ಟು ಮತ್ತೆ ಹೋಗಿ ಬನ್ನಿ ಸರ್. ಮೆಡಿಕಲ್ಗೆ ಹೋಗಿ ಬಾ. ಏನ್ತಲ್ರಿ? ಏನೂ ಇಲ್ಲ, ನಿನ್ನೆ ಬರೆದು ಕೊಟ್ಟು ದುಡ್ಡು ಬಾ. ಸಲಾಯಿನ ಬಂದಲ್ಲ ಇವೇನ್ರಿ? ಹಾಂ ಹಾಂ ರೀ. ಹಾಂ, ಇವತ್ತು ಆಪರೇಷನ್ ಡೇಟ್ ಕೊಟ್ಟನ ಕೆಲವೊಂದು ಪೇಷಂಟ್ಗಳು. ಹಾಂ ರೀ. ಬಂದು ಅಂದ್ರೆ ಆಪರೇಷನ್ ಎಲ್ಲ ಬೇಕಾಗ್ತದೆ ಪ್ಯಾಕಿಂಗ್. ಇವು ಅಷ್ಟೊತ್ತಲ್ರಿ? ಹಾಂ, ಒಟ್ಟು ಆಯ್ತು. ಅದಾವಿಲ್ಲ ಕೇಳ್ಕೊಂಡು ಬಂದ್ಬಿಟ್ಟು. ಆಯ್ತು ಆಯ್ತು ರೀ. ಇಂಥವ್ರು ಇಟ್ಕೊಳ್ದೇನು, ನಾವ ಕಾಂಪೌಂಡ್ಗೆ ಮಾಡೋದೇನು, ಎರಡೂ ಒಂದೇ ಆಗ್ಬಿಟ್ಟೆ ಹಂಗೇನ ಮಕ್ಳಿಗೆ. ಡಾಕ್ಟ್ರ, ಹಾಂ ಬರ್ರಿ ಅಮ್ಮ, ಬಾಯ್. ಭಾಳ ಕೆಟ್ಟಾಗ್ಬಿಟ್ಟೈತ್ರಿ. ಏನಾಗತ್ತೈತಮ್ಮ ಡಾಕ್ಟ್ರ? ಕೆಟ್ಟ ತ್ರಾಸ ಆತೈತ್ರಿ. ಭಾಳ ತ್ರಾಸ ಆಗ್ತೈತಿ. ಭಾಳ ತ್ರಾಸ ಆಗೈತಿ. ಹೋ, ಏನಾಗೈತಮ್ಮ ನಿಮಗೆ? ತ್ರಾಸ ಅಂದ್ರೆ ಏನು ತ್ರಾಸ ಆಗ್ತೈತಿ? ತ್ರಾಸ ಆತೈತಿ, ಭಾಳ ತ್ರಾಸ ಆಗೈತಿ. ಭಾಳ ತ್ರಾಸ ಆತೈತಿ. ಪಾಪ ಮುಖ ನೋಡಿದ್ರೆ ಊಟ ಮಾಡಿಲ್ಲ ಸಂಜೆ ಮಾಡಿ? ಇಲ್ರಿ, ಮಾಡಿಲ್ಲ. ಊಟ ಮಾಡಿ ನಡಿಯಮ್ಮ, ಮನ್ಕೊಂಡು ನಡಿ. ಅಲ್ಲಿ ಮನ್ಕೊಂಡು ನಡಿ, ಚೆಕ್ ಮಾಡಿ. ಮನ್ಕೊಳಮ್ಮ, ಸೌಕಾಸ ಮೇಲೆ ಸೌಕಾಸ. ಕಳ್ಳಿರಿ.
ಬಿತ್ತಿಯಮ್ಮ ಹುಷಾರು ಅನ್ಕೋ ಗಾಡಿ ಕಡೆ ಭಾಳ ತ್ರಾಸ ಆಗತ್ತೈತಿ ಹುಷಾರು 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 ಆಯ್ತು 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 ಏನಾಗಿಲ್ಲ ಏನು ಗಾಬರಿ ಆಗುವಂಥದ್ದು ಏನಿಲ್ಲ ಸ್ವಲ್ಪ ತಡಿಯಮ್ಮ ಹಂಗಾಗಿ ಚೆಕ್ ಮಾಡ್ತಾನೆ ಮೊದಲು ಕೈ ಯಾವುದಿದು ಮುಂಜಾನೆ ಕೈಯ ಸಂಜೆ ಮಾಡಿ ಕೈ ಇದು ಮುಂಜಾನೆ ಕೈ ಅಲ್ಲಮ್ಮ ಇದು ಮುಂಜಾನೆ ಕೈ ಕೊಡು ಅಲ್ಲಿ ಏನಾಗೈತೆ ನೋಡ್ತೀನಿ ಸಂಜೆ ಮಾಡಿ ಶೇರ್ವಾ ತಿಂದಿಯಮ್ಮ ಶೇರ್ವಾ ಹಾಂ ಶೇರ್ವಾಗ 4 ಬರತೈತಿ ಆಯ್ತು ನಾ ಎಲ್ಲ ಹೇಳ್ತೀನಿ ಈಗ ಬೆವರು ಬಿಟ್ಟು ಹೋತಪ್ಪ ನನಗೆ ಬೆವರು ಬಿಟ್ಟು ಒಬ್ಬನು ಮಂಜಾರ ಹೋಗಿ ಬೇಡ 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 ಅಮ್ಮ ನಿನಗೆ ಬಿ ಪಿ ಭಾಳ ಲೋ ಆಗೈತಿ ಭಾಳ ಲೋ ಆಗೈತಮ್ಮ ಸಂಜೆ ಮಾಡಿ ಯಾವುದು ಚಿಕನ್ ಸೇರ್ವಾ ತಿಂದಿಯಲ್ಲ ಏನಿಲ್ಲಮ್ಮ ಅದು ಯಾಕಮ್ಮ ಏನಾಕತಿ ಕೆಳಗ ಜುಳು ಜುಳು ಅನ್ನತೈತ್ರಿ ಓ ನೋಡಮ್ಮ ಗುಳು ಗುಳು ಅನ್ನತೈತ್ರಿ ಹಾ ಗುಳುಗುಳು ಅಲ್ಲತ್ತೈತೆ ಎದ್ಕೊಂಡ್ರಮ್ಮ ತೆಳಗ್ ಕಾಲು ಬಿಡು ಟೋಟಲ್ ಬಾಡಿಗೆ ಏನೇನಾಗೈತೆ ಹೇಳಮ್ಮ ನೀವು ಡಾಕ್ಟ್ರ ಹಾಂ ಕೆಳಗ ಜುಳು ಜುಳು ಅನ್ನತೈತ್ರಿ ತೊಳಗ್ ಜುಳು ಜುಳು ನಡ್ಬಾರ್ಕ ಗುಳು ಗುಳು ಅನ್ನತೈತ್ರಿ ನಡ್ಬಾರ್ಕು ಮ್ಯಾಗ ಸಟ್ ಸಟ್ ಅನ್ನತೈತ್ರಿ ಹಾಂ ಇದೆಂಥ ಕಾಯಿಲೆ ಹೂಪ ಇದೆಂಥ ಜಡ್ ನಮ್ಮ ಊರಾಗ ನಾನು ಹೊಸ್ತಾಗ ಬಂದು ದವಾಖಾನೆ ಹಾಕಿನು ಕೆಳಗೆ ಜುಳು ಜುಳು ನಡು ಗುಳುಗುಳು ಮ್ಯಾಲ ಸೊಟ್ ಇದೆ ಇಲ್ಲೊಂದು ಸಮಸ್ಯೆ ಇದೆ ಏನು ಸಮಸ್ಯೆ ಇದೆ ಈಗ ಪೌರಾಣಿಕ ವಿಷಯಕ್ಕೆ ಹೋಗುಣವೇ ನೀನು ಕಡಬ ತಿಂದಿರುವೇನು ಇಲ್ಲ ಚಿಕನ್ ತಿಂದಿರುವೆ ಚಿಕನ್ ತಿಂದರೆ ಹೊಟ್ಟೆಯಲ್ಲಿ ಗುಳುಗುಳು ಮಾಡುವುದಿಲ್ಲ ಅದು ಹೆಚ್ಚಿಗೆ ಸ್ಟಮ್ನ ಬಂದು ತಾಕತ್ತು ಬರುತ್ತದೆ ಅಂಥದ್ರಲ್ಲಿ ಹೊಟ್ಟೆಯಲ್ಲಿ ಗುಳುಗುಳು ಕಾಲಲ್ಲಿ ಜುಳು ಜುಳು ತಲೆಯಲ್ಲಿ ಸೊಟ್ ಅಂದರೆ ಯಾವುದಾದ್ರೂ ನೀನು ಕಡಬ ತಿಂದಿರಬಹುದು ಅಂತ ಇಲ್ಲವಲ್ಲ ತಿಂದಿರೋದು ಚಿಕನ್ ಮಾತ್ರ ಓ ಚಿಕನ್ ತತ್ತಿ ಒಳಗೆ ಏನಾದರೂ ಹಳದಿ ಬಂದಿದ್ದ ಅದೇ ಸಮಸ್ಯೆ ಬಾ ಅಮ್ಮ ನಿನ್ನ ಸಮಸ್ಯೆನ ಎಲ್ಲ ಬಗೆಹರಿಸಿಬಿಡ್ತನು ತಲೆ ಕೆಲ್ಸಬೇಡ ಬಾ ನಿನಗೆ ಫಸ್ಟ್ ಕ್ಲಾಸ್ ಗುಳಿಗೆ ಬರೆದು ಕೊಡ್ತೀನಿ 6 ಹೊತ್ತು ತಗೋಬೇಕು ಹಾಂ 6 ಹೊತ್ತು ತಾಸಿಗೆ ಒಂದು ನೋಡ ಈಗ 7 ಗಂಟೆ 7 ಗಂಟೆಗೊಂದು 8 ಗಂಟೆಗೊಂದು 9 ಗಂಟೆಗೊಂದು 10 ಗಂಟೆಗೊಂದು 11 ಗಂಟೆ 12 ಗಂಟೆ 6 ತಗೊಳ್ಳೋದು ಮುಂದೆ 6 ತಾಸು ನಿದ್ದೆ ಮಾಡೋದು ಬಾ ಬರೆದು ಕೊಡ್ತೀನಿ ಬಾ ಸೌಕಸ್ ಬಿದ್ದಿಗಿದ್ದಿ ಚಂದಂಗೆ ಹಿಡಿಲಕ್ಕಿಲ್ಲ ಬಣ್ಣ ಹಚ್ಚೋದೈತೇನ ಬೈ ಯಾರ ಮಗಳವ ನೀನು ಅಂದಂಗ ಹನುಮಪ್ಪನ ಮಗಳು ಓ ನಿಮ್ಮ ಅವ್ವನ ಹೆಸರು ಯಮನವಲ್ಲ ಇರಲಿ ಈಗ ನಿನಗೆ ಗುಳಿಗೆ ಬರಿತೀನಮ್ಮ ಕರೆಕ್ಟಾಗಿ ಗುಳಿಗೆ ತೊಗೋಬೇಕು ನನ್ನ ಹೆಸರು ಕೇಳಿಸ್ಬಾರ್ದು ಯಾಕಂದ್ರೆ ಹೊಸ್ದಾಗೆ ಡಾಕ್ಟ್ರನ್ನ ಈಗ ಫಸ್ಟ್ ನಿನ್ನೆ ಮೊನ್ನೆ ಓಪನಿಂಗ್ ಮಾಡೀವಿ ನಂದು MBBS ಹೆಂಗವ ನಿನ್ನ ಮೇಲೆ ಕಳಿಸಿ ಮತ್ತು ಪೇಷಂಟ್ಗಳಿಗೆ ಏನು ಹೇಳಿದ ದೇವ್ರು ಬೆಳ್ಕೊಂಬಂದ್ಯಾ ಏನಂತ ಬೆಳ್ಕೊಂಬಂದಿವ ಪೇಷಂಟ್ ನಿನಗೆ ಆರಾಮ್ ತಪ್ಪೈತಿ ನಿನಗೆ ಒಳ್ಳೇದಾಗಲ್ಲ ಅನ್ನೋದು ಬಿಟ್ಟು ಡಾಕ್ಟ್ರಿಗೆ ಒಳ್ಳೇದಾಗ್ಲತ್ತ ಬಿಡಿಯಾ ನೋಡಮ್ಮ ಇದೆಲ್ಲ ಪ್ರಿಂಟೆಡ್ ನಮ್ಮ ಹೊಸ ಪ್ಯಾಷನ್ ಆಗೆಲ್ಲ ಕೈಲೇ ಬರೆದು ಕೊಡ್ತಿದ್ರು ಈಗೆಲ್ಲ ಪ್ರಿಂಟ್ ಇರ್ತೈತಿ ಇದನ್ನ ಹೋದ ಅಲ್ಲಿ ಗುಳಿಗೆ ಅಂಗಡಿಯಾಗ ತೋರ್ಸ ಇಲ್ಲಿ ಮೆಡಿಕಲ್ ಮುತ್ತು ಅದನ್ನಲ್ಲ ಬಸ್ ಸ್ಟ್ಯಾಂಡ್ ಮೇಲೆ ಹಾಂ
ಸಂಗಮ ಶೆಟ್ಟಿ ಮುತ್ತು ಅವನಂತೇಳಿ ಹೋಗಿ ತೋರಿಸು ಎಲ್ಲ ಗುಳಿಗೆ ಕೊಡ್ತಾನೆ. ಓಕೆ ಆಕತಿ 500 ರೂಪಾಯಿ ಕೊಡು. ಹಾ 500 ರೂಪಾಯಿ ಬರೀ 20 ರೂಪಾಯಿ ತಗೋತಾರಿ ಚೆಕ್ ಮಾಡಕ. ಗುಳಿಗೆ ನೋಡಿದ್ರೆ 1300 ಬರ್ದು ಕೊಡ್ತೀರಿ. ಮುಂಜಾನೆ ಮನಗನ ಬಾಣಿಗೆ ಇದು 20 ರೂಪಾಯಿ ಎಲ್ಲಿ ತಗೋತಾರವ? ನಾನು MBBS ಬೆಂಗಳೂರಾಗ ಎಷ್ಟೋ ಖರ್ಚು ಮಾಡಿ ಕಲ್ತು ಬಂದನಿ. ಎಲ್ಲಾನು ಬರೀ 20 ರೂಪಾಯಿ. 500 ರೂಪಾಯಿ ನಾ ಬರೇ ರೊಕ್ಕನೇ ತಂದಿಲ್ರಿ, ನಾ ಹಂಗ ಬಂದೇನ್ರಿ ಫಸ್ಟಿಗೆ. ಅದಕ್ಕೆಲ್ಲ ಫ್ರೀ ಚೆಕ್ ಮಾಡಾತೀರ ಅಂತ ಹೇಳಿದ್ರಿ, ಅದಕ್ಕೆ ಹಂಗ ಬಂದೇನ್ರಿ ನಾ. ಹಿಂಗ ಹವಾ ಎಬ್ಬಿಸ್ತಾರ ಊರಾಗ ಮಂಗ್ಯಾನ ಮಕ್ಕಳು. ಹವಾ ಭಾಳ ಇಷ್ಟ. ಹೌದಾ? ನೀನು ಅಗದಿ ಸ್ಟೈಲ್ ಮಾಡತ್ತೀರ. ಏನಿಲ್ರಿ, ಆರಾಮ ಇಲ್ರಿ, ಅದಕ್ಕೆ ಅಷ್ಟೇ ಇಷ್ಟೇ. ಆರಾಮಾಗನ ಕೊಡ್ತಿ? ಹಾಂ ಏನ್ರಿ ಇದು ರೊಕ್ಕ ಆರಾಮಾಗನ ಹೋಗಿ ಬರು. ಮತ್ತು ಇದ್ರದ್ದು ರೊಕ್ಕ ರೀ ನಡ್ದಾಯ್ತು. ನಿಮ್ಮ ಹೆಸರು ಹೇಳ್ರಿ? ಹಾಂ ಹೇಳಿ. ಬಲ್ರಿ ಆರಾಮಾಗನ. ಹೊಟ್ಟೆ ಭಾಳ ಕೆಟ್ಟ ಆಯ್ತಪ್ಪ. ದವಾಖಾನೆಗೆ ಹೋಗ್ಬೇಕತ್ತಿ ಹೊಂಟನು. ದವಾಖಾನೆ ಇನ್ನೂ ದೂರ ಐತಿ. ತ್ರಾಸ ಯಾರ ಮನಿದು ಕಂಡಾಬಿಟ್ಟು ಹೊಟ್ಟೆ ಕಟ್ಟಿ ನುಸಲಾತೈತಿ. ಭಾಳ ಕೆಟ್ಟ ನುಸಾತೈತಿ. ಸಾಹೇಬ್ರು ಒಂದು ದಾರು ನಿಲ್ಲು ಹೊಸ ಡಾಕ್ಟ್ರ್ ಬಂದಾನತ್ತೆ. ಹೊಂಟನು ಹೊಟ್ಟೆದು ಕಡಿಮೆ ಆದ್ರೆ ಪಡಕತ್ತಪ್ಪ ನಂದು. ಏನು ನುಸಾಕತ್ತು ದವಾಖಾನೆ ಬರ್ಬಿಡು. ತೀರ ತ್ರಾಸ ಆಗ್ತೈತಿ. ಹಾಂ ಪಂತೆ ಮಾಡಪ್ಪ. ಏನಾತನ ಸಾಹೇಬ್ರ? ಹಾಂ ಹೊಟ್ಟೆ ಭಾಳ ನುಸಾತೈತ್ರಿ. ಹೊಟ್ಟೆ ಭಾಳ ನೋವು ಭಾಳ ನೋವು ಸಾತೈತಿ. ತ್ರಾಸ ಐತ್ರಿ. ಬಾಬಾ ಏ ಹಿಡಿಯೋ ಹಿಡಿಯೋ. ಬರ್ಬೇಕಾದ್ರೆ ರಗಡ ಆಗೋಯ್ತ್ರಿ ಸಾಹೇಬ್ರ. ಹತ್ತಸ್ ಮೇಲೆ ಇಲ್ರಿ ಸಾಹೇಬ್ರ ಭಾಳ ತ್ರಾಸ ಐತ್ರಿ. ಏನಾಲತ್ತೈತಿಪ್ಪ? ಹೊಟ್ಟೆನೇ ಭಾಳ ನುಸಾತೈತ್ರಿ. ಹೊಟ್ಟೆ ಭಾಳ ನೋವು ಸಾತೈತಿ. ಏ ತಗೋರೋ. ಏ ತಗೋ BP ತಗೋ. ಇಲ್ಲೆಲ್ಲ ತುಸ್ತೈತಿ ನೋಡ್ರಿ. BP ತಗೋ BP. ಹಾಂ ಹಾಂ ಇಲ್ಲಿ ತುಸ್ತೈತ್ರಿ ಸಾಹೇಬ್ರ. ಇಲ್ಲಿ ಚೂಸ್ತದ್ರಿ? ಹ್ಞೂ ರೀ. ಹಾಂ ಒಂದು ಮಿನಿಟ್. ಎಲ್ಲಿ ಚೂಸ್ತತಿ? ಇಲ್ರಿ. ಇಲ್ಲೇ? ಹ್ಞೂ ರೀ. ಹಾಂ ಭಾಳ ತ್ರಾಸ ಅಲ್ಲತೈತಿ. ಭಾಳ ತ್ರಾಸ. ಎಡಕ್ಕ ಬಲಕ? ಇಷ್ಟು ಕಡೆ ರೀ. ಈಚೆ ಕಡೆ? ಹ್ಞೂ ರೀ. ಹಾಂ ಸಮಾಧಾನಪ್ಪ. ಯಪ್ಪ. ಸಮಾಧಾನ. ದವಾಖಾನಿಗೆ ಬಂದ್ಮೇಲೆ ಸಮಾಧಾನ ಮಾಡ್ಬೇಕು. ಸೂಚಿ ಮಾಡ್ತೀರೇನ್ರಿ ನೀವು? ಇಲ್ಲ ಸೂಚಿ ಮಾಡಲ್ಲ. BP ಚೆಕ್ ಮಾಡ್ತೀವಿ. ಸಮಾಧಾನ. ದವಾಖಾನಿಗೆ ಬಂದ್ಮೇಲೆ ಸಮಾಧಾನ ಹಿಡಿಯಪ್ಪ ಚಂದ ಹಿಡಿ. ನಮ್ಮ ಮಮ್ಮಿ ಸೂಚಿ ಮಾಡ್ಕೊಂಡಿಲ್ರಿ. ಹಿಡಿ ಸರಿಯಾಗಿ. ಯಪ್ಪ ಕೈಯೋ. ಸಾಹೇಬ್ರ ಏನ್ರಿ ಅದು? BP ಚೆಕ್ ಮಾಡೋದ? ಇಲ್ರಿ ಭಾಳ ತ್ರಾಸ ಆಗತೈತ್ರಿ ಕೈಗ್ರಿ. ಏನ್ ಉಂಡಿ ಏನಿಲ್ಲ ಚೆಕ್ ಮಾಡ್ತೀವಿ. ಯಪ್ಪ ಏ BP ಲೋ ಆಗ್ಲಾತೈತಲ್ಲೋ. ಹ್ಞೂ ರೀ ಭಾಳ ತ್ರಾಸ ಐತ್ರಿ. ಏ ತಗೋ ಇನ್ನು ಒಂದು ಇಂಜೆಕ್ಷನ್ ತಗೋ. ಜಲ್ದಿ ತಗೋ. ಫುಲ್ ಸೀರಿಯಸ್ ಪೇಷಂಟ್. ಇಂಜೆಕ್ಷನ್ ಭಾಳ ಪೇಷಂಟ್ ಫುಲ್ ಸೀರಿಯಸ್. ಪೇಷಂಟ್ ಫುಲ್ ಸೀರಿಯಸ್. ಇಂಜೆಕ್ಷನ್ ತಗೋ. ಪಟ್ನೆ ಇಂಜೆಕ್ಷನ್ ತಗೋ. ಆಯ್ತು ಏನು ಆಗೋದಿಲ್ಲ. ಏನು ತ್ರಾಸ ಭಾಳ ಆಗತೈತ್ರಿ. ಸ್ವಲ್ಪ ಸಮಾಧಾನಪ್ಪ. ತ್ರಾಸ ಆದಾಗ ಇಲ್ರಿ ಇಲ್ಲಿ ಬರ್ಬೇಕಾರೆ ತ್ರಾಸ ಆದಾಗ ಇಲ್ಲಿ ಬಂದೈತಿ. ಏ ನಿನಗೆ ಕಂಪೌಂಡ್ ಅಂತ ಯಾವ ಹೇಳಿದ? ನೀ ಕೆಲಸ ಮಾಡಾಕತಿ ಎಷ್ಟು ವರ್ಷ ಆತು? ಏ ಅದು ಪೇಷಂಟ್ ಸೀರಿಯಸ್ ಐತಿ. ಮೊದಲು ಇಂಜೆಕ್ಷನ್ ಇದು, ಆಮೇಲೆ ಆಪರೇಷನ್ ಮಾಡಕ್ ಬೇಕಾಗ್ತೈತಿ. ಅದನ್ನ ಹಿಡ ಇಂಜೆಕ್ಷನ್ ತಗೋ. BP ಮತ್ತೆ ಕೈಯಾಗ ಹಿಡಿದು ನೀನು ಸಾಹೇಬ್ರ ಒಂದು ಕೆಲಸ ಮಾಡ. ಸಾಹೇಬ್ರ ಒಂದು ಕೆಲಸ ಮಾಡ. ನಾ ರೆಡಿ ಮಾಡ್ತಾನೆ. ನಮ್ಮದು ಮಾಮೂಲಿ ಗೊತ್ತಿಲ್ಲ. ಪೇಷಂಟ್ ಬಂದಿರ್ತ ಏನು ತರ್ಬೇಕ? ಹಾಂ ತೊಂಬೋಗು ಹೋಗು ತುಂಬ ಪಟ್ನ ತೊಂಬ. ಹಾಂ ಆತ ಸಾಹೇಬ್ರ ಇಂಜೆಕ್ಷನ್ ಇಲ್ಲಿ ಮಾಡ್ತೀರಿ? ಇಲ್ಲ ಇಲ್ಲಿ ಮೂಗ್ನ್ಯಾಗ ಮಾಡ್ತಾನೆ. ಮೂಗ್ನ್ಯಾಗ ಮಾಡಿದ್ರನ್ನ ಮ್ಯಾಗಿಂದ ತೆಳಗ್ ಬಂದ ನಿನ್ಗೆ ಏನು ಜಡ್ ಇರ್ಲಿ ಎಲ್ಲ ಆರಾಮಾಕತಿ. ಹಳ್ಳಾಗ್ಯಾವ. ಆಪರೇಷನ್ ಮಾಡ್ಬೇಕ. ಸ್ವಲ್ಪ ತಡ್ಕೋ. ಆಪರೇಷನ್ ರೀ? ಹಾಂ ಆತ ಬ್ಯಾನಿ ಆಗೋತೈತವ. ಉರ್ಲಿ ಆತೈತ್ರಿ. ಮ್ಯಾಲಿನ ಮ್ಯಾಲ ಮಾಡಾಕ ಅದೇನು ಮಲಾಮನ? ಇಲ್ರಿ ಉರ್ಲಿ ಸೂಜಿ ಚುಚ್ಚಬೇಕ. ಉರ್ಲಿ ಆತೈತ್ರಿ. ಹಾಂ ತಿಕ್ಕೋ ಸುದ್ದ ಹತ್ ನೋಡ ತಮ್ಮ. ಒಟ್ಟ 10 ಮಿನಿಟ್ ಕಡಿಮೆ ಆಕತಿ ಏನ? ಎದ್ಕೊಂಡ್ರಿ. ಹಾಂ ಎದ್ದು ಕೊಡ್ರಪ್ಪ. 10 ಮಿನಿಟ್ ಕಡಿಮೆ ಆತ. ಸ್ವಲ್ಪ ಕಡಿಮೆ ಆಲತ್ತೈತಿಲ್ಲ ಈಗ? ಸ್ವಲ್ಪ ಕಡಿಮೆ. ಹಾಂ ಕಾಲು ತೆಳಬಿಡು. ಅವು ಏನಾಗೈತೆ ಅಂದ್ರೆ ಕಿಡ್ನಿ ಆಗ್ಯಾವ. ಹಾಂ ರೀ. ಇದು ಸಾರಿ ಕಿಡ್ನ್ಯಾಗ ಹಳ್ಳ ಆಗ್ಯಾವ. ಹಾಂ ಸಾಹೇಬ್ರ. ಹಳ್ಳ ಆದ್ರಿಂದ ಅವು
28 mm ಅದಾವ ಈಗ. ಸ್ವಲ್ಪ ಅಳಗ್ತಾರೆ. ಸ್ವಲ್ಪ ಯಾಕೆ ಬೇಸಿ ಅಳಗ್ತಿದ್ದು ಕಡಿಮೆ ಅದು ನೋಡಿ ಈಗ ಇಂಜೆಕ್ಷನ್ ಕೊಟ್ಟಿನ ಅಂತ ಇಂಜೆಕ್ಷನ್ ಅವು 28 mm ಆಗ್ಯಾವ ಅಂದ್ರೆ ಇನ್ನು 37-38 mm ಆಗೋ ಚಾನ್ಸಸ್ ಇರ್ತೈತಿ. ಅದಕ್ಕೆ ಇಮಿಡಿಯೇಟ್ಲಿ ಅಂದ್ರೆ ಅರ್ಜೆಂಟ್ ಅಂದ್ರೆ ಅವಸರ್ಲಿ ಅಂದ್ರೆ ಲಘುಣ ಅದನ್ನ ಆಪರೇಷನ್ ಮಾಡಿ ಕಟ್ ಮಾಡಿ ತೆಗೆದು ಹೊರಗೆ ಹೋಗಿಬೇಕು. ಒಗದ ಮೇಲೆ ನೀನು ಆರಾಮ್ ರಿಲ್ಯಾಕ್ಸ್ ಶಾಂತಿ ಮಕ್ಕಳು ಅಂತೇಳಿ ಇರ್ತಿ. ಆಪರೇಷನ್ ಮಾಡಬೇಕು, ಆಪರೇಷನ್ ಮಾಡಲಾರ್ದ ನಿನಗೆ ಆರಾಮ ಆಗೋದಿಲ್ಲ. ಆಪರೇಷನ್ ಮಾಡ್ಕೊಳಾರ್ದ ಹಂಗ ದವಾಖಾನೆ ತೆಳಗ್ ಸುದ್ದಿ ಹೋಗೋಕ್ಕಾಗೋದಿಲ್ಲ, ಸತ್ತ ಹೋಗ್ಬಿಡ್ತೀನಿ. ಸಾಯಬಾರ್ದಿಲ್ಲ ಹಂಗಾರ ಆಪರೇಷನ್ ಮಾಡು. ಆಪರೇಷನ್ ಮಾಡ್ಕೋಬೇಕ ಹಿಂದಿಲ್ಲ ನಾವೇ ಆಪರೇಷನ್ ಮಾಡ್ಕೋಬೇಕಪ್ಪ. ಒಟ್ಟ ಆಪರೇಷನ್ ಮಾಡ್ಕೊ. ಏನು ಹಂಗಿಲ್ಲ ಪಂಗಿಲ್ಲ. ಮಂದಿಗೆ ಆಯ್ತು 5-10 ತಗೋತೀನಿ, ನೀ 3.5 ಲಕ್ಷ ರೂಪಾಯಿ ಬಗೆಹರಿಸ್ಬಿಡು ಮಾಡ್ತೀನಿ. ಯಾಕಂದ್ರೆ ನೋಡು ನೀ ನಮ್ಮ ಮನುಷ್ಯ, ನಮ್ಮೂರನವ ನಮ್ಮ ಮನುಷ್ಯ ಅಂದ್ರೆ ನನಗೆ ಅದು ಮಾಡಿ ಏನು ಹೇಳ್ತಾನೆ. ಆಪರೇಷನ್ ಮಾಡ್ಬೇಕು, ಇನ್ನೊಂದು 5 ನಿಮಿಷ ಕುಂಡಿರ್ತೇವೆ, ರೆಸ್ಟ್ ಮಾಡ್ತೇವೆ, ಮಕ್ಕೋ ಆರಾಮ. ನಾ ಎಲ್ಲ ಆಪರೇಷನ್ ಎಲ್ಲ ರೆಡಿ ಮಾಡ್ಕೊತ ಆಪರೇಷನ್ ಎಲ್ಲ ರೆಡಿ ಮಾಡ್ಕೊ. ಒಟ್ಟು ಆಪರೇಷನ್ ಮಾಡಿದ್ರೆ ಕಡಿಮೆ ಆಗ್ಬಿಡ್ತೈತಿ, ಕುಳ್ಳ ಆಗ್ಬಿಡ್ತೈತಿ. ಆಪರೇಷನ್ ಮಾಡಬೇಕು ತಾನು ಹಿಂದಿನ ಜೀವನಕ್ಕಿಂತ ಹೆಚ್ಚಿನ ಐತಿಲ್ಲ ರೊಕ್ಕ ಅದ್ರ ಹೋಗ್ಲಿ ಆಪರೇಷನ್ ಮಾಡ್ಕೊ. ಒಂದು ಇಂಜೆಕ್ಷನ್ ಮಾಡಿ ಕಡಿಮೆ ಆಗ್ತಿಲ್ಲ, ಕಡಿಮೆ ಆಯ್ತು. ಇನ್ನೊಂದು ಇಂಜೆಕ್ಷನ್ ಮಾಡಿನಿ ಅಂದ್ರೆ ಇನ್ನೊಂದು ಮಾಡ್ತೀರಿ ಸಾಹೇಬ್ರೆ? ಇನ್ನೊಂದು ಇಂಜೆಕ್ಷನ್ ಅಂದ್ರೆ ಆಪರೇಷನ್ ಥಿಯೇಟರ್ಗೆ ಹೋಗುದ್ರಾಗ ಎಲ್ಲ ರಿಲ್ಯಾಕ್ಸ್ ಆಗ್ಬೇಕು. ರಟ್ಟಿ ತಗೋತೀನಿ. ಎಂತೆಂಥವ್ರು ಬರ್ತಿರೋ ದವಾಖಾನೆಗೆ, ಎಲ್ಲಿ ರಟ್ಟಿ ಎಲ್ಲಿ ಮೊಳಕೆ ಅಷ್ಟ ಹಿಡಿದ್ರೆ ನರ ಇಲ್ಲ ಸೂಜಿನ ಸುತ್ತಬೇಕ ಮೇಲೆ ಮಾಡಕ್ಕೆ ಇಂಜೆಕ್ಷನ್. ಸಾಹೇಬ್ರೆ ಎಂತೂ ಮಾಡ್ಸೋದಿಲ್ರಿ ಸೂಜಿ ಸಾಹೇಬ್ರೆ. ಆಪರೇಷನ್ ಥಿಯೇಟರ್ ರೆಡಿ ಮಾಡತ್ತೆ ಹುಡುಗ ರೆಡಿ. ಓಕೆ ಸಾಹೇಬ್ರು ಮಾತ್ರ ಮಾತಾಡ್ತು. ಸರ ಆಪರೇಷನ್ ಥಿಯೇಟರ್ ರೆಡಿ ನೋಡ್ರಿ, ರೆಡಿ ರೀ. ಎಲ್ಲ ಸಜ್ಜು ಮಾಡು. ಆಯ್ತು ಸರ್. ಮಾಸ್ಕ್ ರೀ ಮಾಸ್ಕ್. ಆಯ್ತು ಸರ್. ಅದ್ಯಾಕೆ ಹೂವಿನಾರ ನೋಡಪ್ಪ. ನಾನು MBBS ಮುಗಿಸ್ಕೊಂಡ ಫಸ್ಟ್ ನಮ್ಮ ಊರಾಗ ದವಾಖಾನೆ ಹಾಕಿನಿ. ಇಷ್ಟು ಪೇಷಂಟ್ ಒಳಗ ಫಸ್ಟ್ ಮಾಡ್ಲಕತ್ತಿದ್ದು ಆಪರೇಷನ್ ನಿಂದ. ಅದಕ್ಕೆ ಈ ಆಪರೇಷನ್ ಸಕ್ಸಸ್ ಆತು. ಆ ಹೂವಿನಾರ ನನ್ನ ಕೊಳ್ಳಾಗ. ಒಂದ್ ವೇಳೆ ಆ ಆಪರೇಷನ್ ಸಕ್ಸಸ್ ಆಗಲಿಲ್ಲ ಅಂತ ಇಟ್ಕೋ, ಆ ಹೂವಿನಾರ ನಿನ್ನ ಕೊಳ್ಳಾಗ. ಯಾಕೋ ನಮಗ್ ಬ್ಯಾಡ್ರಿ ಆಪರೇಷನ್ ರೀ ಸಾಹೇಬ್ರ. ಏನಾಯ್ತು? ಗುಳಿಗುನು ಬೇಡ, ನಿಮ್ಮ ಆಪರೇಷನ್ ಬ್ಯಾಡ್ರಿಪ್ಪ. ಆಪರೇಷನ್ ಬ್ಯಾಡ್ರಿ, ನಿಮ್ಮ ಆಪರೇಷನ್ ಬ್ಯಾಡ್ರಿ. ದವಾಖಾನೆ ಏ ಬಾಯ್ಲೆ ಏ ಹೋದ